ಸರ್ ಈ ಸಿನಿಮಾ ಹೊರತುಪಡಿಸಿ ಮಾತಾಡೋದಾದ್ರೆ ಆಸ್ ಅ ಕಲಾವಿದನಿಗೆ ಎಷ್ಟು ಖುಷಿ ಇದೆ ಸರ್ ಅಂದರೆ ದಶಕಗಳಿಂದ ಓಡಾಡ್ತಾ ಇದ್ರಿ ಇಂಡಸ್ಟ್ರಿಯಲ್ಲಿ ಒಂದೊಳ್ಳೆ ಪಾತ್ರ ಅಥವಾ ಸಿನಿಮಾ ಸಿಗಬೇಕು ಅಂತ ಸಾಕಷ್ಟು ಹೋರಾಟ ಎಲ್ಲೋ ನಡೆದಿತ್ತು. ಸೊ ಈಗ ಆ ಸಮಯ ಬಂದಿದೆ, ಎಷ್ಟು ಖುಷಿ ಇದೆ ಸರ್? ಸರ್ ಖುಷಿ ಅನ್ನೋದಕ್ಕಿಂತ ನನಗೆ ಇಟ್ ಈಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಥರ ಇದೆ ಸರ್. ಅಂದರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಪರದೆ ಮೇಲೆ ಒಂದು ದೊಡ್ಡ ಸಿನಿಮಾನಲ್ಲಿ ಕಾಣಿಸ್ಕೊಬೇಕು ಅಂತ ಏನಿರುತ್ತೆ, ಅದು ನನಗೆ ಬಿಗ್ ಬಾಸಿಂದ ಹೊರಗೆ ಬಂದ ಮೇಲೆ ಕಂಟಿನ್ಯೂಸ್ ಆಗಿ ಒಂದಷ್ಟು ಸಿಕ್ಕಿದೆ. ಸೊ ಅದರಿಂದ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಗ್ರ್ಯಾಟಿಟ್ಯೂಡ್ ನನಗಿದೆ. ನನ್ನನ್ನು ಬೆಳೆಸ್ತಾ ಇರೋವಂಥ ನಮ್ಮ ಒಂದಷ್ಟು ಡಾರ್ಲಿಂಗ್ಸ್ ಇದ್ದಾರೆ, ಅವ್ರಿಗೆ ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನೀವೆಲ್ಲ ಮೀಡಿಯಾ ಅವರು ತುಂಬ ಸಪೋರ್ಟ್ ಮಾಡಿದ್ದೀರಾ ಪ್ರತಿಯೊಂದು ವಿಷಯದಲ್ಲೂ. ನಿಮಗೆಲ್ಲ ಕೃತಜ್ಞತೆಗಳು ಇದ್ದೇ ಇರುತ್ತೆ, ನನಗೆ ಗ್ರ್ಯಾಟಿಟ್ಯೂಡ್ ಇದ್ದೇ ಇರುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ ಸರ್. ಲೈಫ್ನಲ್ಲಿ ಈಗ ಒಂದಷ್ಟು ಖುಷಿ ಇದೆ, ವೆರಿ ಹ್ಯಾಪಿ ಫಾರ್ ದ್ಯಾಟ್. ಡೆವಿಲ್ ನಂತರದಲ್ಲಿ ಏನಾದರೂ ಮತ್ತೆ ಸೈನ್ ಮಾಡಿರುವಂಥ ಸಿನಿಮಾಗಳು ಯಾವ್ದಾದ್ರು ಇದೆಯಾ ಸರ್? ಇಷ್ಟರಲ್ಲೇ ಏನಾದ್ರು ಬಿಗ್ ಸರ್ಪ್ರೈಸ್ ಅಂತ ಹೇಳ್ತಾ ಇದ್ರಿ, ಯಾವಾಗ ಅದು? ಸರ್ ಡೆವಿಲ್ ಸಿನಿಮಾ ಆದಮೇಲೆ ನಂದು ಇನ್ನೂ 4 ಪ್ರಾಜೆಕ್ಟ್ಸ್ ಇದೆ ರಿಲೀಸ್ಗೆ. ಆ್ಯಂಡ್ ಇಮ್ಮಿಡಿಯೇಟ್ ರಿಲೀಸ್ ಬಂದು ನೆಕ್ಸ್ಟು ಡೆವಿಲ್ ಆಗಿದ ತಕ್ಷಣ ಬಲರಾಮನ ದಿನಗಳು. ಆ ದಿನಗಳು ನೀವು ಗೊತ್ತು ಹೆಂಗಿತ್ತು ಅಂತ, ಒಂದು ಕಲ್ಟ್ ಮೂವಿ ಅದು. ಬಲರಾಮನ ದಿನಗಳು ನಿಮಗೆ ವಾಪಸ್ ಇಟ್ ವಿಲ್ ಟೇಕ್ ಟು ದಟ್ ನಾಸ್ಟಾಲ್ಜಿಕ್ ಫೀಲಿಂಗ್. ಅಂದರೆ ನಿಮಗೆ ಓಮು ಒಂದು ಆ ಥರ ಒಂದು ಓಲ್ಡ್ 80s ಒಂದು ಅಂಡರ್ವರ್ಲ್ಡ್ ಇತ್ತಲ್ಲ, ಆ ಟಿಂಟಿಗೆ ತೊಗೊಂಡೋಗುತ್ತೆ. ಪೀಪಲ್ ವಿಲ್ ಎಂಜಾಯ್ ಇಟ್. ತುಂಬ ಮಜಾ ಇದೆ ಸಿನಿಮಾ. ಬಿಕಾಸ್ ಒಂದಷ್ಟು ಗ್ಯಾಂಗ್ಸ್ಟರ್ಗಳದ್ದು ಸ್ಟೋರಿಗಳು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈ ಜನ್ರೇಷನ್ ಜೆನ್ಝಿಗೆ 80ಸ್ನಲ್ಲಿ ಹೇಗೆ ನಡೀತಿತ್ತು ಒಂದು ಅಂಡರ್ವರ್ಲ್ಡ್ ಅನ್ನೋದು ತೋರಿಸೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಮಚ್ ಅವೇಟೆಡ್ ಮೂವಿ ಅದು. ಸಂತೋಷ್ ನಾರಾಯಣ್ ಅವ್ರದ್ದು ಮ್ಯೂಸಿಕ್ಕು ನೆಕ್ಸ್ಟ್ ಲೆವೆಲ್ ಇದೆ ಅದು. ಆ್ಯಂಡ್ ವೇಣು ಸರ್ DOP, ಚೈತನ್ಯ ಸರ್ದು ಡೈರೆಕ್ಷನ್ನು, ಶ್ರೇಯಸ್ ಅವರು ಪದ್ಮಾವತಿ ಪ್ರೊಡಕ್ಷನ್ಸಿಂದ ಮಾಡಿರೋ ತುಂಬ ದೊಡ್ಡ ಬಜೆಟ್ ಸಿನಿಮಾ ಇದು. ಸೊ ಇಟ್ ಈಸ್ ಗೋನ್ ಬಿ ನೆಕ್ಸ್ಟ್ ಲೆವೆಲ್. ನನ್ನ ಕ್ಯಾರೆಕ್ಟರ್ನ ನೀವು ಫಸ್ಟ್ ಟೈಮು ಇಷ್ಟು ವರ್ಷದಲ್ಲಿ ವಿನಯ್ ಗೌಡ ಒಂದು ರಿಚ್ಚು ಅಥವಾ ಒಬ್ಬ ನೆಗೆಟಿವು, ಇನ್ನೊಂದು ಮತ್ತೊಂದು ನೆಗೆಟಿವ್ ಶೇಡ್ಸ್ ಒಂದಷ್ಟು ಶೇಡ್ಸ್ ಮಾಡಿದ್ದೀನಿ. ಈ ಥರನೂ ಒಂದು ಶೇಡ್ ಮಾಡ್ಬೋದಾ, ಈ ಥರನೂ ಒಂದು ಕ್ಯಾರೆಕ್ಟರ್ ಮಾಡ್ಬೋದಾ ಅಂತ ತೋರಿಸಿರುವಂಥ ಸಿನಿಮಾ ಅದು. ಸೊ ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಆ ಸಿನಿಮಾಗೆ. ಅದಾದಮೇಲೆ ಇನ್ನೂ ಒಂದು 3 ಪ್ರಾಜೆಕ್ಟ್ ಇದೆ. ಒಂದು ಜಾಕ್ ಆ್ಯಂಥನಿ ಇದೆ, ಆ್ಯಂಡ್ BRB ಸ್ಟಾರ್ಟ್ ಆಗ್ತಾ ಇದೆ, BRB ನಡೀತಾ ಇದೆ. ಆರ್ತಿ ಅಂತ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಆ್ಯಂಡ್ ನಾಳೆ ಸಂಡೇ ಒಂದು ಪ್ರಾಜೆಕ್ಟ್ ಸೈನ್ ಮಾಡ್ತಾ ಇದ್ದೀನಿ, ಅದನ್ನು ನಾನು ಹೇಳ್ತೀನಿ. ಸೊ ಒಂದು 4 ಪ್ರಾಜೆಕ್ಟ್ ಲೈನಪ್ ಇದೆ ಸರ್. ಬಲರಾಮನ ದಿನಗಳು ಸತ್ಯ ಘಟನೆ ಆಧಾರಿತ ಸಿನಿಮಾ. ಸೊ ಸತ್ಯದ ಅಂದರೆ ಸತ್ಯ ಅಂದಮೇಲೆ ಅದು ಇದ್ದದ್ದೇ ಪಾತ್ರನೇ ಆಗಿರುತ್ತೆ. ಯಾರು ಪಾತ್ರ ಮಾಡ್ತಾ ಇದ್ದಾರೆ ಸರ್? ಅದು ಇಫ್ ಐ ಮೆನ್ಷನ್ ದಟ್ ಇಟ್ ವಿಲ್ ಬಿ ನಾನು ಇಟ್ ಶುಡ್ ನಾಟ್ ಬಿ ಅನ್ ಇಶ್ಯೂ. ಪ್ರೊಡಕ್ಷನ್ ಹೌಸ್ಗಾಗಲಿ ಅಥವಾ ಯಾವ ಪಾತ್ರದಲ್ಲಿ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಿ ಆ ಪಾತ್ರದ ಅವ್ರಿಗಾಗಲಿ ಶುಡ್ ಬಿ ಅ ಇಶ್ಯೂ. ಬಟ್ ತುಂಬ ಮಜವಾಗಿದೆ ಒಂದು ಕ್ಯಾರೆಕ್ಟರು. ಶ್ರೀರಾಮ್ಪುರ ಕತ್ತಿ ಅಂತ ನನ್ನ ಹೆಸರು. ಸೊ ಐ ಆಮ್ ಸಾರಿ ಚೈತನ್ಯ ಸರ್, ಈ ಶ್ರೀರಾಮ್ಪುರದಲ್ಲಿ ಇರೋವಂಥ ಒಬ್ಬ ಕ್ಯಾರೆಕ್ಟರ್ ನಾನು. ಕತ್ತಿ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಇಷ್ಟು ಮಾತ್ರ ನಾನು ಹೇಳ್ಬೋದು. ನನ್ನ ಲ್ಯಾಂಗ್ವೇಜೂ ಆ ಸಿನಿಮಾನಲ್ಲಿ ಒಂದು ಬೇರೆ ಭಾಷೆ ಮತ್ತು ನಮ್ಮ ಕನ್ನಡ ಭಾಷೆ ಎರಡು ಮಿಕ್ಸ್ ಮಾಡಿ ಮಾತಾಡುವಂಥ ಒಂದು ಸ್ಲ್ಯಾಂಗು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ. ಅದು ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ಮಚ್ ಅವೇಟೆಡ್ ಮೂವಿ ಅದು. ನನಗೆ ನನ್ನ ಲೈಫ್ನಲ್ಲಿ ಒಂದು ಕಿಕ್ ಕೊಟ್ಟಂಥ ಮೂವಿ ಆ್ಯಂಡ್ ಕಿಕ್ ಕೊಟ್ಟಂಥ ಕ್ಯಾರೆಕ್ಟರ್ ಅದು. ಮತ್ತೊಂದು ದೊಡ್ಡ ಕನಸು ಅಂತಂದರೆ BRB. ಸೊ ಆರಂಭದಲ್ಲಿ ಸ್ಟಾರ್ಟ್ ಆಗಿ ಒಂದಷ್ಟು ದಿನಗಳ ಗ್ಯಾಪ್ ಆಯಿತು. ಈಗ ನೋಡ್ತಾ ಇದ್ರೆ ಮಾರ್ಕ್ ಸಿನಿಮಾದ ಶೂಟಿಂಗು ಅದೇ ವೇಗದಲ್ಲಿ ಆ ಸಿನಿಮಾನು ಸ್ಟಾರ್ಟ್ ಆಗಿ ಅಷ್ಟೇ ಬೇಗ ಬರುತ್ತಾ ಅಂತ? ಸರ್ ಸಿನಿಮಾ ಎಷ್ಟು ಬೇಗ ಬರುತ್ತೆ ಅನ್ನೋದಕ್ಕೆ ನಾನು ಕಾಮೆಂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅದು ತುಂಬ ಯುನೋ ಬೇರೆ ಯೂನಿವರ್ಸ್ ಸಿನಿಮಾ ಅದು. ಆ ಸಿನಿಮಾಗೆ ಬೇರೆ ಯೂನಿವರ್ಸೇ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಸುದೀಪ್ ಸರ್ದು ಲುಕ್ ಬಂದು ಅದರಲ್ಲಿ ಅವ್ರದ್ದು ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅದರಲ್ಲಿ ಇರೋದು. ಸೊ ಅದ್ರದ್ದು ಮೇಕಿಂಗಿಂದ ಹಿಡಿದು ಮೇಕಪ್ಪೇ ಅವ್ರಿಗೆ ಒಂದು 2 hours ಆಗೋದು. ಮೇಕಪ್ಪು, ಹೇರಿಂದ ಹಿಡಿದು ಪ್ರಾಸ್ಥೆಟಿಕ್ ಮೇಕಪ್ಪು ಅದು ಇದು ಎಲ್ಲ ಮಾಡೋದಕ್ಕೆ ಒಂದು 2 hours ಮೇಲೆ ಆಗುತ್ತೆ. ಸೊ ಸಿನಿಮಾ ಎಷ್ಟು ಬೇಗ ಬರುತ್ತೆ ಬರೋದಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಸಿನಿಮಾ ಪರದೆ ಮೇಲೆ ಬಂದಾಗಂತೂ ನಮ್ಮ ಕನ್ನಡದಲ್ಲಿ ಒಂದು ಕಲ್ಕಿಗಿಂತ ನೆಕ್ಸ್ಟ್ ಲೆವೆಲ್ ಸಿನಿಮಾ ಆ ಥರ. ನಾನು ಅದನ್ನು ಕಂಪೇರ್ ಮಾಡ್ತಿಲ್ಲ ಕಲ್ಕಿಗೆ ಅಥವಾ ಇನ್ನೊಂದಕ್ಕೆ ಅಂತ ಕಂಪೇರ್ ಮಾಡ್ತಿಲ್ಲ.
ಒಂದು ಇಮ್ಯಾಜಿನೇಷನ್ ಕೊಡ್ತಾ ಇರೋದು ನಿಮ್ಗೆ. ಅದು ಒಂದು ಫ್ಯೂಚರಿಸ್ಟಿಕ್ ಸಿನಿಮಾ ಅಂತ ಏನು ಬಂತು ಇವಾಗ, ಹೈ ಬಜೆಟು, ಆ ಲೆವೆಲ್ಗಿದೆ, ಆ ಲೆವೆಲ್ಗಿಂತ ಜಾಸ್ತಿ ಇದೆ ಈ ಸಿನಿಮಾ. ಸೊ ಅನೂಪ್ ಸರ್ ಹ್ಯಾಸ್ ಕ್ರಿಯೇಟೆಡ್ ಅ ವಂಡರ್ಫುಲ್ ಯೂನಿವರ್ಸ್. ಸೊ ಅದನ್ನ ಇಟ್ಕೊಂಡು ಒಂದು ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದಾರೆ. ಆ್ಯಂಡ್ ಟೈಮ್ ಹಿಡಿಯುತ್ತೆ ಸರ್, ಬಿಕಾಸ್ ಆ ಮೇಕಪ್ಪು, ಆ ಇದು, ಆ ಒಂದು ಬೇರೆ ಯೂನಿವರ್ಸ್ನ ಕ್ರಿಯೇಟ್ ಮಾಡಿರೋದು. ಸೊ ಮೋಸ್ಟ್ಲಿ ಬಹಳ ಬೇಗ ವರ್ಕ್ ಮಾಡ್ತಾ ಇದ್ದಾರೆ. ಮಾರ್ಕ್ ಮುಗ್ದಿದ ತಕ್ಷಣ ಅದು ನೆಕ್ಸ್ಟ್ ಅದೇ ಸ್ಟಾರ್ಟ್ ಮಾಡ್ತಾ ಇರೋದು ಬಹುಶಃ. ಸೊ ಜಸ್ಟ್ ವೇಟಿಂಗ್ ಫಾರ್ ದಟ್ ಮೂವಿ. ಇನ್ನು ಸುದೀಪ್ ಅವರು ಆಸ್ ಅ ಬ್ರದರ್ ಆಗಿ ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ, ಯಾಕೆಂದರೆ ಮಾರ್ಕ್ ವೇದಿಕೆಗಳನ್ನು ಕೂಡ ಬರಲೇಬೇಕು ಅಂತಲ್ಲ, ಬಟ್ ಪ್ರೀತಿಯಿಂದ ಎಲ್ಲರನ್ನೂ ಕರೀತಾರೆ, ಬಂದು ನಮ್ಮ ಜೊತೆ ನಿಂತ್ಕೊಳ್ಳಿ ಅಂತ, ಆ ಥರದೊಂದು ಖುಷಿ. ಸರ್ ಸುದೀಪ್ ಸರ್ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆನೆ, ಬಿಕಾಸ್ ಈ ಎಸ್ ಡನ್ ಅ ಲಾಟ್ ಫಾರ್ ಮೀ. ಆ್ಯಂಡ್ ನಾನು ಒಂದಷ್ಟು ಕಷ್ಟದಲ್ಲಿದ್ದಾಗಲೂ ಗೊತ್ತಿಲ್ದಿರ ನನಗೆ ಒಂದಷ್ಟು ಹೆಲ್ಪ್ಗಳು ಮಾಡಿದ್ದಾರೆ. ನಿಮಗೆ ಗೊತ್ತು, ಒಂದಷ್ಟು ಸೀನ್ಗಳಾಗಿತ್ತು. ಸೊ ಐ ವಿಲ್ ಆಲ್ವೇಸ್ ಬಿ ನನಗೆ ಆ ಗ್ರ್ಯಾಟಿಟ್ಯೂಡ್ ಪ್ರತಿ ಸಲಿನೂ ಪ್ರತಿ ದಿನಾನೂ ಇದ್ದೇ ಇರುತ್ತೆ. ಆ್ಯಂಡ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಸರ್, ನಮ್ಮನ್ನು ಗೈಡ್ ಮಾಡ್ತಿರೋದೇ ಅವರು. ಹೇಗಿರಬೇಕು, ಏನು ಮಾಡಬೇಕು ಅಂತ ಅವ್ರನ್ನ ನೋಡಿ ಕಲಿಯೋದು ತುಂಬ ಇದೆ. ಸೊ ಪ್ರತಿದಿನಾನು ಅವ್ರ ಜೊತೆಲಿ ಇದ್ದಷ್ಟು ದಿನಾನು ಇದ್ದಷ್ಟು ನಿಮಿಷ ಕ್ಷಣಗಳೂ ಕಲಿಯೋದಕ್ಕೆ ಸಿಗ್ತಾ ಇರತ್ತೆ ಹೊರತು ಬೇರೆ ಏನು ಕಂಪ್ಲೇಂಟ್ಸೇ ಇಲ್ಲ ನನ್ನ ಲೈಫ್ನಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಹಿಸ್ ಟೀಮ್, ಹಿಸ್ ಫ್ರೆಂಡ್ಸ್, ಇಟ್ಸ್ ಹಿಸ್ ಸರ್ಕಲ್. ಅವ್ರ ಜೊತೆ ಅಂದರೆ ಅವ್ರನ್ನ ನೋಡೋದಕ್ಕೇ ಎಷ್ಟೋ ಜನ ಕಾಯ್ತಾರೆ ಸರ್. ನಾನು ನೋಡ್ತೀನಲ್ಲ, ಪ್ರತಿದಿನ ಅವ್ರ ಮನೆ ಮುಂದೆ ಮಿನಿಮಮ್ ಅಂದ್ರೂ ಒಂದು 25-30 ಜನ ವೆಯ್ಟ್ ಮಾಡ್ತಿರ್ತಾರೆ, ಅವ್ರು ಬರೀ ಕಾರ್ನಲ್ಲಿ ಪಾಸ್ ಆಗೋದನ್ನ ನೋಡೋದಕ್ಕೆ. ಅಂಥದ್ರಲ್ಲಿ ನಾವು ಪಕ್ಕದಲ್ಲಿ ನಿಂತ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಅವ್ರ ಮಾತುಗಳನ್ನ ಕೇಳೋದಿದೆಯಲ್ಲ, ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಸೊ ಖುಷಿ ಆಗತ್ತೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೇದಾಗಲಿ. ನಿಮ್ಮ ಕನಸಿನ ದಿನಗಳು ಬಂದಿರುವಂಥದ್ದು, ಯಾಕಂದರೆ ನಿಮ್ಮ ಲೈನಪ್ ಅಲ್ಲಿರುವಂಥ ಸಿನಿಮಾಗಳ ಹೆಸರು ಟೈಟ್ಲ್ಗಳು ಕೇಳ್ತಾ ಇದ್ರೆ ಒಂದು ಅದ್ಭುತವಾಗಿರುವಂಥದ್ದು. ಸೊ ದೊಡ್ಡ ಸಕ್ಸಸ್ ಆಗಲಿ ಸರ್. ಥ್ಯಾಂಕ್ ಯು. ಲೆವೆಲ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ವಿನಯ್ ಗೌಡ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.